ಓಕೆ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಪೋಷಕರ ಸಂಘದಿಂದ ನಂಜೇಗೌಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಏನೋ ಡಾಕ್ಟರ್ ಸುಪ್ರೀತ್ ಶಿಕ್ಷಣ ತಜ್ಞರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅವಿನಾಶ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾನು ಆರಂಭದಲ್ಲಿ ಸುಪ್ರೀತ್ ಸರ್ ನಿಮ್ಮನ್ನೇ ಕೇಳ್ತೀನಿ. ಮಕ್ಕಳ ಮೇಲೆ ಬಹಳ ಅಸಹ್ಯವಾಗಿ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಈ ವೆಬ್ಸೈಟ್ಗಳು, ನೋ ಡೌಟ್. ಅದರಲ್ಲಿ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ಕಾಮೆಂಟ್ ಏನು? ಫಸ್ಟ್ ಕಾಮೆಂಟ್ ಇಸ್, ಏನಾಗಿದೆ ಬೇರೆ ಎಲ್ಲ ದೇಶಗಳಲ್ಲೂ ಇವಾಗಲೇ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇದ್ರ ಬಗ್ಗೆ ನೀವು ಸುದ್ದಿಯನ್ನು ತಗೊಂಡಾಗ, ಈಗ ನೋಡಿ UAE ನೇಷನ್, ಯುರೋಪ್ ಮತ್ತು ಸ್ಕ್ಯಾಂಡೇವಿಯನ್ ನೇಷನ್ ಇಂಥ ಎಲ್ಲ ಜಾಗಗಳಲ್ಲೂ ಕೂಡ ದೇರ್ ಆರ್ ಸರ್ಟೆನ್ ಲಿಮಿಟೇಷನ್ಸ್ ಮತ್ತು ಪ್ರಾಂಪರ್ ಬ್ಯಾನ್ ಮಾಡಿದ್ದಾರೆ. ಮತ್ತು ಅದರಲ್ಲೂ ಕೂಡ ಸ್ಟೂಡೆಂಟ್ಸಿನ ಮೊಬೈಲ್ನ ತಗೊಳ್ಳುವಾಗ ಸ್ಟೂಡೆಂಟ್ಸ್ ನಂಬರು ಮತ್ತು ಅವರ ಅಲ್ಲಿಯ ಲೋಕಲ್, ಈಗ ನಮ್ಮಲ್ಲಿ ಹೇಗೆ ಆಧಾರ್ ಕಾರ್ಡ್ ಅಂತೆಲ್ಲ ಹೇಗೇನಿದೆ, ನಮ್ಮಲ್ಲಿ ಒಂದು ಆಧಾರ್ ಕಾರ್ಡ್ಗೆ 5-6 ಸಿಮ್ಗಳನ್ನ ತೊಗೊಳ್ಬೋದು. ಒಬ್ಬೊಬ್ಬರು 8-8 ಆಧಾರ್ ಕಾರ್ಡ್ಗಳನ್ನ ಬೇರೆ ಬೇರೆ ಅಡ್ರೆಸ್ನಲ್ಲಿ ತೊಗೊಳ್ಬಹುದು. ಇದೆಲ್ಲವೂ ಕೂಡ ಇಟ್ಸ್ ಆಲ್ ಇಂಟರ್ಲಿಂಕ್ಡ್. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಐಡೆಂಟಿಟಿ ಕಾರ್ಡು, ಆ ಯುನೀಕ್ ಐಡೆಂಟಿಫಿಕೇಷನ್ ನಂಬರ್ ಇರೋವಂಥ ID ಕಾರ್ಡಿಗೆ ಆ ಒಂದು ಪರ್ಟಿಕ್ಯುಲರ್ ನಂಬರ್, ಮತ್ತು ಆ ನಂಬರಲ್ಲಿ ಒಬ್ಬ ಸಿಟಿಸನ್ನು ಹಿ ಈಸ್ ನಾಟ್ ಸಪೋಸ್ ಟು ಟೇಕ್ ಮೋರ್ ದ್ಯಾನ್ 3 ನಂಬರ್ಸ್. ಅವೆಲ್ಲವೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲ ನಾವು ಬೇಸಿಕ್ಕಿಂದನೇ ಸಿಟಿಸನ್ಸ್ಗೆ ಅದನ್ನೆಲ್ಲ ಕಟ್ ಡೌನ್ ಮಾಡ್ತಾ ಬಂದರೆ ಇಂಥವೆಲ್ಲ ಸ್ಟಾಪ್ ಆಗ್ತದೆ. ಇದ್ರ ಜೊತೆಗೆ ಇವತ್ತು ನೀವೇನು ಎಷ್ಟೋ ಗಂಟೆಗಳಿಗೆ 1 ಸೆಕೆಂಡಿಗೆ 5,000 ವೆಬ್ಸೈಟ್ಗಳು ಓಪನ್ ಆಗ್ತಿದೆ ಅಂತೇಳಿ. ನಾನು ಐ ಆಮ್ ಎ ಪ್ರೊಫೆಸರ್ ಆಫ್ ಕಂಪ್ಯೂಟರ್ ಸೈನ್ಸ್ ಆಲ್ಸೋ ಬೇಸಿಕಲಿ, ಆ್ಯಂಡ್ ಐ ಆಮ್ ಆಲ್ಸೋ ಎ ಕಾರ್ಪೊರೇಟ್ ಟ್ರೈನರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಈ ಏನು ಹೊಸ ವೆಬ್ಸೈಟ್ಸು ಇವೆಲ್ಲ ಏನೇನೆಲ್ಲ ಓಪನ್ ಆಗ್ತಾ ಇದೆ, ಇವೆಲ್ಲವೂ ಕೂಡ ಇಟ್ ಈಸ್ ಬೀಯಿಂಗ್ ಯುಟಿಲೈಸ್ಡ್ ಆಸ್ ಎ ಮಿಸೈಲ್ ಟು ಸ್ಪಾಯಿಲ್ ದಿ ಯಂಗ್ ಸಿಟಿಸನ್ಸ್ ಆಫ್ ದಿಸ್ ನೇಷನ್. ಬಿಕಾಸ್ ಟುಡೇ ಇಂಡಿಯಾ, ಇವತ್ತಿನ ದಿವಸ ಭಾರತ ದೇಶ ಏನಿದೆ, ವಿ ಹ್ಯಾಪನ್ ಟು ಬಿ ದಿ ಯಂಗೆಸ್ಟ್ ನೇಷನ್ ಇನ್ ದಿಸ್ ವರ್ಲ್ಡ್. ಅಂದರೆ ನಮ್ಮಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಅಥವಾ ವಿದ್ಯಾರ್ಥಿಗಳಿರ್ತಕ್ಕಂತಹ ಏಕೈಕ ರಾಷ್ಟ್ರ ಅಟ್ ಪ್ರೆಸೆಂಟ್ ಅಂದರೆ ನಮ್ಮ ದೇಶ. ನಮ್ಮ ದೇಶದ ಇಂಟೆಲಿಜೆನ್ಸಿ ಮೇಲೆ ಸಾಕಷ್ಟು ಅಕ್ಕಪಕ್ಕದ ದೇಶಗಳಿಗೆ ಸಾಕಷ್ಟು ಕಣ್ಣಿದೆ. ಈ ದೇಶವನ್ನು ಹೇಗೆ ಆರ್ಗ್ಯಾನಿಕ್ ವೇನಲ್ಲಿ ಅಥವಾ ಇನ್ಆರ್ಗ್ಯಾನಿಕ್ ವೇನಲ್ಲಿ, ಬೈ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಹೇಗೆ ಮುಳುಗಿಸ್ಬಹುದು ಅಂತಂದರೆ, ಇಂಥ ಒಂದು ಮಿಸೈಲ್ಸನ್ನು, ಈ ಏನು ಪೋರ್ನ್ ವೆಬ್ಸೈಟ್ಸ್ ಏನು ಬರ್ತಾ ಇದೆ, ಮೊದಲಿಂದನೂ ಕೂಡ ನಾನು 2017ರಲ್ಲೂ ಕೂಡ ನಾನು ಇಂಥದ್ದು ಯಾವುದಾದ್ರೂ ಒಂದು ಕೇಸನ್ನು ಹಾಕಬಾರ್ದಾ ಅಂತ ಯೋಚನೆ ಮಾಡಿದಂಥ ವ್ಯಕ್ತಿ ಕೂಡ ನಾನೇ. ಇದನ್ನು ನಾನು ಕೇಂದ್ರ ಮಂತ್ರಿಗಳೊಬ್ಬರು ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ನಾನು ಈ ಪ್ರಶ್ನೆಯನ್ನು ಅವರಿಗೆ ನೇರವಾಗಿ ಕೇಳಿದ್ದೆ. ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅವರಿಗೆ ಇದೇ ರೀತಿಯಲ್ಲಿ. ಆದರೆ ಇಂಥ ಮಿಸೈಲ್ಗಳನ್ನ ಇಟ್ಕೊಂಡು ಈಗಿನ ಯಂಗರ್ ಜನ್ರೇಷನನ್ನು, ಅವರ ಕ್ರಿಯೇಟಿವಿಟಿ ಇರ್ಬೋದು, ಅವರ ಏನು ನಾಲೆಡ್ಜ್ ಏನು ಸ್ಕೋಪಸ್ ಏನಿದೆ, ಇವೆಲ್ಲವೂ ಕೂಡ ಹಾಳು ಮಾಡಿಬಿಟ್ರೆ ಇಂಡೈರೆಕ್ಟ್ಲಿ ದೇಶವನ್ನು ಹಾಳು ಮಾಡುವ ಒಂದು ಅಲ್ಲ, ದೇಶ ಇರೋದೇ ನೆಕ್ಸ್ಟ್ ಯಂಗರ್ ಸಿಟಿಸನ್ಸ್ ಅಲ್ಲಿ, ಯಂಗ್ ಸ್ಟೂಡೆಂಟ್ಸ್ ಅಲ್ಲಿ. ಅದನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ನಾನು ಇಂಥ ವೆಬ್ಸೈಟ್ಗಳೆಲ್ಲ ಓಪನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಈ ಹ್ಯಾಕ್ ಮಾಡಿ, ಸ್ವಲ್ಪ ಚೆಕ್ ಮಾಡಿ, ಥ್ರೂ ಸೈಬರ್ ಸೆಕ್ಯೂರಿಟಿ ಲಾಸ್ ಪ್ರಕಾರ ಚೆಕ್ ಮಾಡಿ ನೋಡಿದಾಗ ಇವೆಲ್ಲವೂ ಕೂಡ, ಈವನ್ ದೋ ಇಟ್ ಅಪಿಯರ್ಸ್ ಟು ಬಿ ಎ ಲೋಕಲ್ ವೆಬ್ಸೈಟ್, ಆಲ್ ದಿ ಸರ್ವರ್ಸ್ ಆರ್ ಫ್ರಮ್ ಚೈನಾ. ಇದು ಕಟು ಸತ್ಯ. ಆಲ್ ದೀಸ್ ಆರ್ ಹ್ಯಾಪನಿಂಗ್. ಬಟ್ ಅದೇ ಚೈನಾದಲ್ಲಿ ಲಿಮಿಟೇಷನ್ಸ್ ಇದೆ ಇಂಥ ಆ್ಯಪ್ಗಳಿಗೆ, ಬ್ಯಾನ್ ಮಾಡಿದ್ದಾರೆ. ಅಲ್ಲ, ಬ್ಯಾನ್ ಮಾಡಿದ್ದಾರೆ, ತಮ್ಮ ಮನೆ ಸೇಫ್ ಮಾಡ್ಕೋಬೇಕು, ಅವ್ರು ಬ್ಯಾನ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಇಂಥದ್ರಿಂದ ಬಿಸ್ನೆಸ್ಸು ಆಗಬೇಕಲ್ಲ. ಈಗ ನೋಡಿ, ಮಕ್ಕಳು ಈಗ ಎಷ್ಟೋ ಜನ ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳಿಗೆ ಈಗ ನೀವು ಹೇಳಿದಾಗೆ ತಂದೆ ತಾಯಿ ಮೊಬೈಲ್ನ ಕೊಟ್ಟಿರ್ತಾರೆ. ಎಲ್ಲ ಸರ್ತಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮೊಬೈಲ್ನ ಕೊಡ್ತಾರೆ ಹೊರತು ಹಾಳಾಗಲಿ ಅಂತ ಪೇರೆಂಟ್ಸ್ ಯಾರು ಕೊಡೋದಿಲ್ಲ. ಈಗ ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ವಾಟ್ಸಪ್ಪು ಮತ್ತು ಯಾವುದೋ ಒಂದು ಒಳ್ಳೆ ಆ್ಯಪ್ ಬಂದಿರುತ್ತೆ, ಅದನ್ನು ಸ್ಕ್ರೋಲ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೇಯ್ಡ್ ಆ್ಯಪ್ ಆದರೆ ಮಾತ್ರ ಯಾವ ಅಡ್ವರ್ಟೈಸ್ಮೆಂಟ್ಸು ಬರೋಲ್ಲ. ಅನ್ಪೇಯ್ಡ್ ಆ್ಯಪ್ ಆದರೆ ನಮ್ಮಂಥ ದೊಡ್ಡವರಿಗೇನೆ ಒಂದು ಸರ್ತಿ ಅಸಹ್ಯ ಆಗುವಂಥ ರೀತಿಯಲ್ಲಿ ಸಡನ್ನಾಗಿ ಕೆಲವು ಅಡ್ವರ್ಟೈಸ್ಮೆಂಟ್ಸ್ ಪಾಪಪ್ ಆಗ್ತದೆ. ಆ ಪಾಪಪ್ ಆದಾಗ ನಮಗದು ಗೊತ್ತು ಅದು ಅಸಹ್ಯ ಅಂತ, ಆದರೆ ಮಕ್ಕಳಿಗೆ ಕುತೂಹಲ, ಅದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡಿದ್ರೆ ಅದು ಇನ್ನೆಲ್ಗೋ ತೊಗೊಂಡು ಹೊಟ್ಟೋಗುತ್ತೆ. ದ್ಯಾಟ್ ಕ್ರಿಯೇಟ್ಸ್ ಟೋಟಲ್ ಡೈವರ್ಷನ್. ಹೀಗಾಗಿ ಎಂತೆಂಥ ಒಳ್ಳೊಳ್ಳೆ ಇಂಟೆಲಿಜೆಂಟ್ ಮಕ್ಕಳು ಕೂಡ ಅಂಥದ್ದೊಂದು ಪ್ರಕ್ರಿಯೆಯಿಂದ ಹಾಳಾಗಿರೋದು ಉಂಟು. ಅದನ್ನು ದೇಶದಲ್ಲಿ ಈಗ ಏನು ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ಇದನ್ನು ಒಂದು ಹಿಂಗಾದ್ರೆ ಏನು ಮಾಡ್ತೀರಿ ಜನ್ಸಿ ಅನ್ನೋವಂಥ ಆ್ಯಕ್ಟಿವಿಟೀಸ್ ಅಂತ. ಆದರೆ ನಮ್ಮ ದೇಶದ ರಾಜಕಾರಣಿಗಳು ಮತ್ತು ಏನು ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಅಧಿಕಾರಿ ವರ್ಗದವರು, ನಿಜವಾಗ್ಲೂ ಹೇಗೆ ಈಗ ಸ್ವಚ್ಛ ಭಾರತ
ಅಥವಾ ಇನ್ಯಾವುದೋ ಅಭಿಯಾನಗಳನ್ನ ಮಾಡ್ತಕ್ಕಂಥದ್ದು, ಹೆಣ್ಮಕ್ಕಳ ಶಿಕ್ಷಣದ ಬಗ್ಗೆ ಅಭಿಯಾನ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಅಂದರೆ ಏನು, ಯಾವುದು ಮಾರಕವಾಗಿದೆ, ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಯಾವ್ದು ಮಾರಕವಾಗಿದೆ ಅಂಥದ್ರ ಬಗ್ಗೆ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಸ್ಲೋ ಆಗಿ ಹೇಳ್ಕೊಂಡು ಬಂದು ಅದನ್ನು ಒಂಚೂರು ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ತಡೆಗಟ್ಟಿದ್ರೆ ಐ ಥಿಂಕ್ ನಮ್ಮ ದೇಶದಲ್ಲೂ ಕೂಡ ಓದ್ತಕ್ಕಂಥ ಮಕ್ಕಳಿಗೆ, ಅಥವಾ ಓದ್ತಂಥ ಮಕ್ಕಳಿರ್ಬೋದು, ಬೇರೆ ವಿದ್ಯಾರ್ಥಿಗಳಿರ್ಬೋದು, ಓದೋದ್ರಲ್ಲಿ ಆಸಕ್ತಿ ಇಲ್ದಿರ್ಬೋದು, ಬೇರೆದರಲ್ಲಿ ಕ್ರಿಯೇಟಿವಿಟಿ ಬಗ್ಗೆ ಸಾಕಷ್ಟು ಆಸಕ್ತಿ ಇರ್ಬೋದು, ಅಂಥ ಮಕ್ಕಳನ್ನ ಡೆವಲಪ್ ಮಾಡೋಂಥ ಆ ಜವಾಬ್ದಾರಿಯನ್ನು ಕೂಡ ಜನನಾಯಕರು ಮತ್ತು ಶ್ರೀಸಾಮಾನ್ಯರು ಎಲ್ಲರೂ ಕೂಡ ತಗೊಳ್ಳೇಬೇಕಂತ. ನಿಜ. ನಂಜೇಗೌಡ್ರೆ, ನಿಮ್ಮ ಫಸ್ಟ್ ಕಾಮೆಂಟ್ ಇದಕ್ಕೆ? ಮೇಡಮ್, ಏನಾಗಿದೆ ಅಂದರೆ ಈಗ ಮಕ್ಕಳಿಗೆ ಮೊಬೈಲ್ ಬಿಟ್ಟರೆ ಬೇರೆ ಥರದ್ದು ಯಾವುದೂ ಅಭ್ಯಾಸ ಇಲ್ಲ. ಮೊಬೈಲೇ ಅವರಿಗೆ ಮೊಬೈಲ್ನೇ ಜೀವನ ಅಂತ ಅವಲಂಬಿಸ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ನಾವು ನಮ್ಮ ಮಗನಿಗೆ ಉದಾಹರಣೆ ಕೊಡ್ತಾಯಿದ್ವಿ, ಓದಪ್ಪ ಅಂದರೆ ಜಾಸ್ತಿ ಮೊಬೈಲ್ ಇಟ್ಕೊಂಡವರು ಮೊಬೈಲಲ್ಲಿ ಏನು ಬರುತ್ತೆ ಬರೀ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೇವ್ರೇನಾ, ಅದರಲ್ಲಿ ಏನು ಬರುತ್ತೋ ಬಿಡುತ್ತೆ ಅಂತ ನಾವು ಪೇರೆಂಟ್ಸ್ ಹೋಗಿ ಚೆಕ್ ಮಾಡೋಕ್ಕಲ್ಲ. ಮಕ್ಕಳು ಮೆಜಾರಿಟಿ ಇರ್ತಾರೆ, ಚಿಕ್ಕದ್ರಲ್ಲಿ ಬುದ್ಧಿ ಹೇಳ್ಬೋದು, ದೊಡ್ಡವ್ರು ಆಗ್ತಾ ಬುದ್ಧಿ ಹೇಳೋದು ಕಷ್ಟ ಆಗುತ್ತೆ. ಇದಕ್ಕೇನಾಗುತ್ತೆ ಅಂತಂದರೆ ಪೇರೆಂಟ್ಸ್ ಆದರೂ ಸ್ವಲ್ಪ ಚಿಕ್ಕದ್ರಿಂದಲೇ ಸ್ವಲ್ಪ ಜಾಸ್ತಿ ಮುತರ್ಜೆ ವಹಿಸ್ಬಿಟ್ಟು ಆದಷ್ಟು ಮೊಬೈಲ್ನ ಕಂಟ್ರೋಲ್ ಮಾಡಬೇಕು. ಬುಕ್ ಇಲ್ವಾ, ಹಿಂದೆ ಎಲ್ಲ ಏನು ಮೊಬೈಲ್ ಇತ್ತು ಮೇಡಮು, ಬುಕ್ಸ್ ಇತ್ತು, ಬೇಕಾದಷ್ಟು ಬುಕ್ಸ್ ಇಟ್ಕೊಂಡು ಓದಬೇಕಿತ್ತು. ಅದರಲ್ಲಿ ಜ್ಞಾನ ಜಾಸ್ತಿ ಬರೋದು, ಬುದ್ಧಿಶಕ್ತಿ ಜಾಸ್ತಿ ಬರೋದು, ಹೋಮ್ವರ್ಕ್ ಮಾಡೋರು. ಈಗೇನಲ್ಲ, ಮೊಬೈಲ್ ಅವರಿಗೆ ಜೀವನ ಆಗ್ಬಿಟ್ಟಿದೆ. ಏನಾಗಿದೆ ಅಂದರೆ ಅದರಲ್ಲೆಲ್ಲ ಏನು ಒಳ್ಳೇದು ಬರುತ್ತೋ ಕೆಟ್ಟದ್ದು ಬರುತ್ತೋ ಜಾಸ್ತಿ ಅವರು ಓದೋದಕ್ಕಿಂತ ಮೇನಾಗಿ ಅದರಲ್ಲಿ ಬರುತ್ತಲ್ಲ ಮೇಡಮ್ ರೀಲ್ಸು, ಅದಕ್ಕೇನು ದೊಡ್ಡ ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ ಒಂದು. ಆಮೇಲೆ ಅದರಲ್ಲಿ ಅಶ್ಲೀಲ ಏನೇನು ಬರುತ್ತೋ ಬಿಡುತ್ತೋ ರೀಲ್ಸು, ಅದರಲ್ಲಿ ಡ್ಯಾನ್ಸ್ಗಳು ಬಂದ್ಬಿಟ್ರೆ ಅದಕ್ಕೆ ದೊಡ್ಡ ಯೂಸ್ ಆಗುತ್ತೆ. ನಾವು ಒಳ್ಳೇದನ್ನು ಅದ್ರಲ್ಲಿ ಕಾನ್ಸೆಪ್ಟ್ ಮಾಡಿಬಿಟ್ಟು ನೀವೇನಾರು ನಾವು ಒಳ್ಳೇದು ಯಾವ್ದಾರು ಒಂದನ್ನು ಮಾಡಿಬಿಟ್ಟು ನಾವು ಅದರಲ್ಲಿ ಮೊಬೈಲಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಅದಕ್ಕೆ ಇದು ಬರಲ್ಲ. ಜಾಸ್ತಿ ಬರೋದು ಇವ್ರಿಗೆ ರೀಲ್ಸ್ ಮಾಡ್ತಾರಲ್ಲ ಅದರಲ್ಲೇ ಬರ್ತೈತೆ. ಹಂಗಾಗಿ ಮಕ್ಕಳುಗಳು ತುಂಬ ಮಕ್ಕಳ ಸೈಕಾಲಜಿ ವರ್ಕ್ ಆಗೋದೇ ಹಾಗೆ ಸರ್. ಹೌದು, ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಉದಾಹರಣೆ ನನ್ನ ಮಗನೇ ಎಷ್ಟು ಹೇಳಿದ್ರು ಕೇಳಲ್ಲ ಮೇಡಮ್. ಈಗ ಅಲ್ಲಿ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡ್ಕೊಳ್ರಪ್ಪ ಅಂದರೆ ಅವ್ರಿಗೆ ಇಂಪಾರ್ಟೆಂಟ್ ಇರೋದು ಅವರಿಗೆ ಮೊಬೈಲ್ದು.